ಅಂಜುಮ್. ಮೊದಲಿಗೆ ಹೆಡ್ಲೈನ್. ಕಲಬುರಗಿ ಜಿಲ್ಲೆ ಸಡಕ್ ತಾಲೂಕಿನ ನಾಡೇಪಲ್ಲಿ ಗ್ರಾಮದಿಂದ ನಾಡೇಪಲ್ಲಿ ತಾಂಡಿಗೆ ಹೋಗುವ ದಾರಿ ಪೂರ ಹದಗೆಟ್ಟು ಹೋಗಿದೆ. ಕಲಬುರಗಿ ಜಿಲ್ಲೆ ಸಡಕ್ ತಾಲೂಕಿನ ನಾಡೇಪಲ್ಲಿ ಗ್ರಾಮದ ಕೆರೆ ಗಡಿ ಹೊಡೆದು ಹೋಗುವ ಸ್ಥಿತಿ ಬಂದಿದೆ. ಸುಳಗಾಂವ್ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು. ಆಮ್ ಆದ್ಮಿ ಪಕ್ಷ ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ದಾವಣಗೆರೆಯ ಬಿಜೆಪಿ ಪದವೀಧರ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿ ಚಿದಾನಂದ ಎಂ ಗೌಡ್ರು ಭರ್ಜರಿ ಗೆಲುವು, ಇವರಿಗೆ ಅಭಿನಂದನೆ ಸಲ್ಲಿಸಿದ್ರು. ದಾವಣಗೆರೆ ಬಿಜೆಪಿ ಉತ್ತರ ವಿಧಾನಸಭಾ ಕ್ಷೇತ್ರದ ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿ ಚಿದಾನಂದ ಎಂ ಗೌಡ್ರು ಭರ್ಜರಿ ಗೆಲುವು, ಇವರಿಗೆ ಅಭಿನಂದನೆಗಳು. ಉತ್ತರ ಅಧ್ಯಕ್ಷರು ಶ್ರೀ ಸಂಗನಗೌಡರವರು ಹಾಗೂ ಎಲ್ಲ ಕಾರ್ಯಕರ್ತರು, ಪ್ರಮುಖರು, ಮಹಿಳೆಯರು ಭಾಗವಹಿಸಿದ್ರು. ನವದೆಹಲಿ ಪತ್ರಕರ್ತ ಅರ್ನಬ್ ಗೋಸ್ವಾಮಿಗೆ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಅರ್ನಬ್ ಗೋಸ್ವಾಮಿಗೆ ಜಾಮೀನು ಮಂಜೂರು ಮಾಡಿದ ಸುಪ್ರೀಂ ಕೋರ್ಟ್. ನವದೆಹಲಿ ಪತ್ರಕರ್ತ ಅರ್ನಬ್ ಗೋಸ್ವಾಮಿಗೆ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. 2018ರ ಪ್ರಕರಣವೊಂದರಲ್ಲಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಅರ್ನಬ್ ಗೋಸ್ವಾಮಿಯನ್ನು ಮಹಾರಾಷ್ಟ್ರ ಪೊಲೀಸರು ಬಂಧಿಸಿದ್ದರು. ಬಿ ರಿಪೋರ್ಟ್ ಸಲ್ಲಿಸಲಾಗಿದ್ದು, ಪ್ರಕರಣವನ್ನು ರೀಓಪನ್ ಮಾಡಿ ತಮ್ಮನ್ನು ಬಂಧಿಸಿದ್ದನ್ನು ಪ್ರಶ್ನಿಸಿ ಅರ್ನಬ್ ಮುಂಬೈ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಈ ಅರ್ಜಿಯನ್ನು ಕೋರ್ಟ್ ತಿರಸ್ಕರಿಸಿರುವ ಹಿನ್ನೆಲೆಯಲ್ಲಿ ಅರ್ನಬ್ ತಮಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡುವಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು. ಇದರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಅರ್ನಬ್ ಗೋಸ್ವಾಮಿಗೆ ಜಾಮೀನು ಮಂಜೂರು ಮಾಡಿದೆ. 53 ವರ್ಷದ ಇಂಟೀರಿಯರ್ ಡಿಸೈನರ್ನನ್ನು ಆತ್ಮಹತ್ಯೆಗೆ ಪ್ರಚೋದಿಸಿದ ಆರೋಪದ ಮೇಲೆ ರಾಯ್ಗಢ್ ಪೊಲೀಸರು ರಿಪಬ್ಲಿಕ್ ಟಿವಿ ಪ್ರಧಾನ ಸಂಪಾದಕ ಅರ್ನಬ್ ಗೋಸ್ವಾಮಿಯನ್ನು ನವೆಂಬರ್ 14ರಂದು ಮಹಾರಾಷ್ಟ್ರ ಪೊಲೀಸರು ಬಂಧಿಸಿದ್ದರು. ಭದ್ರಾವತಿ ನಗರದಲ್ಲಿರುವ ಬಂಟರ ಸಭಾಭವನದಲ್ಲಿ ನಡೆದ ಶ್ರೀ ಕಾಲಭೈರೇಶ್ವರ್ ಚಾರಿಟೇಬಲ್ ಟ್ರಸ್ಟ್, ಕಾಲಭೈರೇಶ್ವರ್ ದೇವಸ್ಥಾನ ಟ್ರಸ್ಟ್ ಹಾಗೂ ಕಾಲಭೈರೇಶ್ವರ್ ಮಹಿಳಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಗಣ್ಯರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಭದ್ರಾವತಿ ನಗರದಲ್ಲಿರುವ ಬಂಟರ್ ಸಭಾಭವನದಲ್ಲಿ ನಡೆದ ಶ್ರೀ ಕಾಲಭೈರೇಶ್ವರ್ ಚಾರಿಟೇಬಲ್ ಟ್ರಸ್ಟ್, ಕಾಲಭೈರೇಶ್ವರ್ ದೇವಸ್ಥಾನ ಟ್ರಸ್ಟ್ ಹಾಗೂ ಕಾಲಭೈರೇಶ್ವರ ಮಹಿಳಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಗಣ್ಯರಿಗೆ ಗೌರವ ಸಮರ್ಪಣೆ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೃದಯಪೂರ್ವಕವಾಗಿ ಸನ್ಮಾನ ಸ್ವೀಕರಿಸಿ ಮನದಾಳದ ಮಾತುಗಳನ್ನು ಸಭಿಕರ ಮುಂದೆ ತೆರೆದಿಟ್ಟು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿ.ವೈ. ರಾಘವೇಂದ್ರ ಅವರು, ಸೂಡ ಅಧ್ಯಕ್ಷರಾದ ಶ್ರೀ ಜ್ಯೋತಿ ಪ್ರಕಾಶ್ ಅವರು, ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಅರುಣ್ ಕುಮಾರ್ ಅವರು, ಭಾಜಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಧರ್ಮ ಪ್ರಸಾದ್ ಅವರು, ಭಾಜಪ ಭದ್ರಾವತಿ ತಾಲೂಕು ಅಧ್ಯಕ್ಷರಾದ ಪ್ರಭಾಕರ್ ಅವರು ಉಪಸ್ಥಿತರಿದ್ದರು. ಬಿಜೆಪಿ ಜಿಲ್ಲಾ ಸಾಮಾಜಿಕ ಜಾಲತಾಣ ಪ್ರಕೋಷ್ಠ ಹಮ್ಮಿಕೊಂಡ ಕಾಮಧೇನು ದೀಪಾವಳಿ ಕಾರ್ಯಕ್ರಮ ಸುದರ್ಶನ್ ಎಂ ಚಾಲನೆ ನೀಡಿದರು. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಬಿಜೆಪಿ ಸಾಮಾಜಿಕ ಜಾಲತಾಣ ಮತ್ತು ಮಾಹಿತಿ ತಂತ್ರಜ್ಞಾನ ಪ್ರಕೋಷ್ಠದ ವತಿಯಿಂದ ಗೋಮಯ ದೀಪಗಳನ್ನು ಸಾಂಕೇತಿಕವಾಗಿ ಹಂಚಿ ಕಾಮಧೇನು ದೀಪಾವಳಿ ಅಭಿಯಾನಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಎಂ ಚಾಲನೆ ನೀಡಿದರು.
ಕಾಮಧೇನು ದೀಪಾವಳಿ ಅಭಿಯಾನ ಬಿಜೆಪಿ ಜಿಲ್ಲಾ ಸಾಮಾಜಿಕ ಜಾಲತಾಣ ಪ್ರಕೋಷ್ಠ ಹಮ್ಮಿಕೊಂಡ ಕಾಮಧೇನು ದೀಪಾವಳಿ ಕಾರ್ಯಕ್ರಮದ ಅಂಗವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಶ್ರೀ ನಳಿನ್ ಕುಮಾರ್ ಅವರಿಗೆ ಜಿಲ್ಲಾ ಅಧ್ಯಕ್ಷರಾದ ಸುದರ್ಶನ್ ಎಂ ರವರಿಂದ ಗೋಮಯ ದೀಪ ನೀಡಿದರು. ಬ್ರೇಕಿಂಗ್ ನ್ಯೂಸ್. ಕಲಬುರಗಿ ಜಿಲ್ಲೆ ಸೆಡಂ ತಾಲೂಕಿನ ನಾಡೇಪಲ್ಲಿ ಗ್ರಾಮದಿಂದ ತಾಂಡಿಗೆ ಹೋಗುವ ದಾರಿ ಪೂರಾ ಹದಗೆಟ್ಟು ಹೋಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮಕ್ಕೆ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಲಾಯಿತು. ಕಲಬುರಗಿ ಜಿಲ್ಲೆ ಸೆಡಂ ತಾಲೂಕಿನ ನಾಡೇಪಲ್ಲಿ ಗ್ರಾಮದಿಂದ ನಾಡೇಪಲ್ಲಿ ತಾಂಡಿಗೆ ಹೋಗುವ ದಾರಿ ಪೂರಾ ಹದಗೆಟ್ಟು ಹೋಗಿದೆ. ಇಲ್ಲಿ ಯಾವುದೇ ಡೇಂಜರ್ ಝೋನ್ ಕೂಡ ಹಾಕಿಲ್ಲ. ಇಲ್ಲಿಂದ ತುಂಬಾ ತಾಂಡ ಮತ್ತು ಹಳ್ಳಿಗಳು ಇವೆ. ಇಲ್ಲಿಂದ ತಾಂಡಿಗೆ ರಾತ್ರಿ ವೇಳೆಯಲ್ಲಿ ಹೋದರೆ ರೋಡ್ ಯಾವುದೋ ಕಡ್ಡ ಯಾವುದು ಅಂತ ಗೊತ್ತಾಗಿಲ್ಲ. ಗೊತ್ತಿಲ್ಲದವರು ಹೋದರೆ ಒಳಗಡೆ ಬಿದ್ದು ಸಾಯುವ ಅವಕಾಶವಿದೆ. ಇದನ್ನು ಬೇಗ ಸರ್ಕಾರ ಕ್ರಮಕ್ಕೆ ಬರಬೇಕೆಂದು ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. నాడేపల్లి ఉంటుంది. నాడేపల్లి రెండు ఆ తర్వాత సిద్ధంగా చెప్పి లాట్ ఆఫ్ విలేజెస్ ఇస్ దేర్. రోడ్ ఎట్లా అంటే ఈ ముదోల్ అండ్ ఇక్కడ నాడేపల్లి ఏరియా ఇక్కడ ఏరియాస్ ఉంటాయి కదా, వీటిని కనెక్టింగ్గా వాడతారు. అంటే ఇది షార్ట్ కట్. ఇట్లా మనం తిరిగే బదులు ఈ విలేజెస్ని కలుపుకుంటూ అట్లా ముదోల్కి వెళ్ళొచ్చు. అట్లా అద్లాపూర్ వచ్చేసి సిద్ధనాయక్ తాండా, నాడేపల్లి తాండా, దట్ ఈస్ లాట్ ఆఫ్ విలేజెస్. వీళ్ళందరినీ కమ్యూనికేట్ అయితే ఈ రోడ్ కలుస్తుంది. ఇంతమంది డైలీ లాట్ ఆఫ్ మోర్ దాన్ 100 వెహికల్స్ వెళ్ళినా కూడా ఒక్కరు పట్టించుకోరు, ఏం తెలియనట్టే ఉంటారు, చూస్తారు, వెళ్ళిపోతారు. అమ్మ రోడ్ రాగా అసలు చాలా డేంజర్ అయిందని చెప్తారు, వెళ్ళిపోతారు. సో ఈవెన్ ఇది మోర్ డేంజరస్ ఎప్పుడంటే నైట్ టైమ్స్ అసలు ఏం కనిపిస్తుంది ఇక్కడ, ఏం కనిపించదు కదా. మనం మామూలుగా వచ్చినప్పుడే ఈ బొక్క ఎలా కనిపిస్తుంది, పైన ఏం ఏర్పడతలేదు కదా. సో ఈవెన్ దీని గురించి ఏమైనా యాక్షన్ తీసుకోండి, వెంటనే చేయండి. ఒక ప్రాణం 2-3 ప్రాణాలు పోయే వరకు మాత్రం తీసుకోకండి. దీని మీద ಏమైనా ಇಮಿಡಿಯೇಟ್ ಆ್ಯಕ್ಷನ್ తీసుకోండి. ಥ್ಯಾಂಕ್ ಯು. ಓಕೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ರೋಡ್ ಎಲ್ಲ ಪೂರ ಕೆಟ್ಟೋಗಿದೆ. ಪೂರ ಎಲ್ಲ ಇದೆಲ್ಲ ಪೂರ ಸರಿ ಮಾಡಬೇಕೆಂದು ಇಲ್ಲಿ ಜನಗಳು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಏನಂದರೆ ಅವರಿಗೆ ಕನ್ನಡ ಬರೆಯಲ್ಲದಂತೆ, ಅದಕ್ಕೆ ತೆಲುಗಲ್ಲಿ ಎಲ್ಲ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಪೂರ ಗೌರ್ಮೆಂಟ್ ಆಗಲಿ ಯಾರೇ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ ಕಮ್ಯುನಿಟಿ ಕಡೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮಕ್ಕೆ ತಗೊಳ್ಳಬೇಕು ಎಂದು ಮನವಿ ಸಲ್ಲಿಸಲಾಯಿತು. ಅವಿನ್ ಟಿವಿ ವರದಿಗಾರರು ವೆಂಕಟಪ್ಪ ಸುಗ್ಗಾಲ್ ಅವರು ವರದಿ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸೆಡಂ ತಾಲೂಕಿನ ನಾಡೇಪಲ್ಲಿ ಗ್ರಾಮದ ಕೆರೆಯ ಗಡಿ ಒಡೆದು ಹೋಗುವ ಸ್ಥಿತಿ ಬಂದಿದೆ. ಶೀಘ್ರದಲ್ಲೇ ಕ್ರಮಕ್ಕೆ ಕೈಗೊಳ್ಳಿ ಎಂದು ಅವಿನ್ ಟಿವಿ ವರದಿಗಾರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆ ಸೆಡಂ ತಾಲೂಕಿನ ನಾದೇಪಲ್ಲಿ ಗ್ರಾಮದ ಕೆರೆಯ ಗಡಿ ಹೊಡೆದು ಹೋಗುವ ಸ್ಥಿತಿ ಬಂದಿದೆ. ಗ್ರಾಮಸ್ಥರು ಗಂಭೀರಗೊಳ್ಳುತ್ತಿದ್ದಾರೆ. ಈ ವಿಷಯ ಬಗ್ಗೆ ಕಾರ್ಯಕರ್ತರಾದ ಅನಿಲ್ ಕುಮಾರ್ ಅವರು ಮಾತನಾಡಿದ್ದಾರೆ. ಡ್ಯಾಮೇಜ್ ಆಗ್ಯದ ಮತ್ತು ಹಿಂಗೆ ಇದು ಲೇಟ್ ಮಾಡಿದ್ರೆ ಆಗಲ್ಲ ಅಂದರೆ, ಇಲ್ಲ ಲೇಟ್ ಏನು ಮಾಡಲ್ಲ, ನಾವು ತೊಂದರೆ ಕೆಲಸ ಮಾಡಿ ಕೊಡ್ತೀನಿ ಅಂತ ಅಂದ್ರೆ ನಮ್ಗೆ ಎಲ್ಲವ್ರು ಅಂತಂದ್ರೆ, ಸರ್ ಹಂಗೆ ಆಗಿಲ್ಲ ಅಂತ ನಾವೇನು ಅಂದಿಲ್ಲ. ಆಯ್ತು, ಅವ್ರು ಮಾಡ್ಲತ್ತಾರಲ್ಲ, ನಾವೇನು ಮತ್ತೆ ಮಾಡೋದು ಮುಂದೆ ನಾವೇನು ಅನ್ಲಪ್ಪ ಆಗಲ್ಲ. ನೋಡಪ್ಪ, ಎಮರ್ಜೆನ್ಸಿ ಅಂದರೆ ಈಗ ಎಮರ್ಜೆನ್ಸಿ ಕೆಲಸ ಇದ್ದಾಗ ಮಾಡ್ಲಿಕ್ಕಾಗಲ್ಲ. ಅದು ಮಾಡ್ತೀನಿ ಅಂದ್ರೆ ಅದು ಹೋಗಿ ಬರೋರಿ ಹೋಗಿ ಬರೋರು ಇದಾರಲ್ಲ, ಅದು ಮೇನ್ ಆಲ್ರೆಡಿ ನೀರು ಕಮ್ಮಿ ಆಗಬೇಕಲ್ಲ ಕೆಲಸ ಮಾಡಬೇಕಂದ್ರೆ. ಅದು ನೀರು ಕಮ್ಮಿ ಆಗಿದ್ರೆ ಮಾಡ್ತಾನಂತ ಅಂದ್ರೆ ಅವರು ಆಯ್ತದ ಬಜೆಟ್ ಯಾವಾಗ ಆಯ್ತದ ಮಾಡ್ತೀನಪ್ಪ, ನೀರು ಕಮ್ಮಿ ಆಗಲಿ, ನೀರು ಕಮ್ಮಿ ಆದ್ಮೇಲೆ ನನಗೆ ಫೋನ್ ಮಾಡು, ಆ ಟೆಂಡರ್ ಆಗಲಿ ಆಗಿಲ್ಲಪ್ಪ ಅಂದ್ರೆ ನಾವು ಮಾಡ್ತೀನಿ ಅಂತ ಅಂದ್ರೆ ಸರ್. ಇದು ವಿಷಯ ಗೆಳೆಯರೆ, ನಾವು ಇಲ್ಲಿ ಸದ್ಯ ನಾಡೇಪಲ್ಲಿ ಊರಲ್ಲಿ ಕೆರೆ ಮೇಲೆ ಇದ್ದೀವಿ. ಇಲ್ಲಿ ನೋಡಿ ಒಂದು ಸರಿ ಸ್ವಲ್ಪ ಇದೆಲ್ಲ ಊರಿಗೆ ಏನಾದರೂ ಡ್ಯಾಮೇಜ್ ಆದರೆ ಪೂರ ಊರೆಲ್ಲ ಸರ್ವನಾಶ ಆಗೋದಕ್ಕೆ ರೈತರಿಗೆ ಕೂಡ ತುಂಬ ಕಷ್ಟ ಆಗೋ ಅವಕಾಶ ಇದೆ. ಹೊಲ ಎಲ್ಲ ಪೂರ ಕೆಟ್ಟೋಗ ಇದ್ರ ಬಗ್ಗೆ ರೈತರ ಒಂದು ಆಲೋಚನೆ ಏನಂತ ಅವರ ಬಗ್ಗೆ ಅವರಲ್ಲೇ ಸ್ವಲ್ಪ ಕೇಳೋಣ. ಸರ್ ನಮಸ್ಕಾರ ರೀ, ನಮ್ಮದು ಗ್ರಾಮ ನಾಡೇಪಲ್ಲಿ. ಏನಂತಂದರೆ ಈ ವರ್ಷ ಭಾರಿ ಮಳೆ ಜಾಸ್ತಿ ಐತಂತ ಕಚೇರಿ ಮುಂದೆ ಬತ್ತಿ ಬಾಗಲಾಗಿದ್ದರು. ಮಳೆ ಜಾಸ್ತಿ ಆಯ್ತು, ಸ್ವಲ್ಪ ನೀರು ಇದ್ದು ಅವ್ರಿಗೆ ಫೋನ್ ಮಾಡಿದ್ರು. ಅವ್ರು ಬಂದು ಮೊರಮ್ ಹಾಕ್ತಾರೆ. ಮೊರಮ್ ಹಾಕ್ಸಿನಾಗ ಇದ್ದಿಲ್ಲ, ಬಿಸಿಲು ಮೊಳಮಕ್ಕಂದ. ಅದಕ್ಕಾಗಿ ಈಗ ಅಂದರೆ ಅವ್ರು ಬರ್ತಾರಂತ ಅಂದಾರ. ದಿನ ಒಂದು 15 ದಿನ ಬಿಟ್ಟು, ಒಂದು ವಾರ ಬಿಟ್ಟು ಬರ್ತಾರೆ. ಇವಾಗ ನೋಡಿದ್ರೆ ಬಂದು ಚಕ್ಕರ್ ಮಾಡಿ ಓಡೋಗ್ತಾರೆ. ನೋಡಿ ಎಲ್ಲ ಎಲ್ಲ ಮಾಡಿ ಹೋಗ್ತಾರೆ. ಅವ್ರು ಬರ್ತಾರೆ. ಆಲ್ರೆಡಿ ಬಜೆಟ್ ಇದ್ದೀವಪ್ಪ, ಅದು ಮಾಡಮ್ಮಂತಂದ್ರೆ ಮಾಡ್ತಾರಂತ ಸರ್. ಅದು ಸದ್ಯಕ್ಕೆ
ಸಮಸ್ಯೆ ಇಲ್ಲ, ಇದೊಂದು ಸಮಸ್ಯೆ ಅಲ್ಲ, ಸಮಸ್ಯೆಯನ್ನು ತೀರಿಸರಂತ ಶಾಸಕರು ಎಲ್ಲರೂ. ರೈತರು ಮತ್ತು ಗ್ರಾಮಸ್ಥರು ಯಾವುದೇ ಗಂಭೀರಗೊಳ್ಳಬೇಕಾಗಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಪಾಟೀಲ್ MLA ಅವರು ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುತ್ತಿದ್ದಾರೆ ಅಂತ ತಿಳಿಸಿ ಹೇಳಿದರು. ಆದರೆ ಇಲ್ಲಿನ ರೈತರು ತುಂಬ ಭಯಕ್ಕೆ ಒಳಗಾಗಿದ್ದಾರೆ. ಈ ವಿಷಯವನ್ನು ಶೀಘ್ರದಲ್ಲೇ ಕ್ರಮಕ್ಕೆ ತಗೊಳ್ಳಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ಎಷ್ಟರವರೆಗೆ ಆಗುವುದು ಎಂಬುದನ್ನು ಕಾದು ನೋಡಬೇಕಾಗಿದೆ. IVTV ವರದಿಗಾರ ವೆಂಕಟಪ್ಪ ಸುಗ್ಗಾಲ್ ಅವರು ತಿಳಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಆಮ್ ಆದ್ಮಿ ಪಕ್ಷ ಮುಂಬರುವ BBMP ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸ್ಪರ್ಧಿಸಲಿದ್ದು, ನಾವು ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡುವುದಿಲ್ಲ ಎಂದು ದೆಹಲಿ ಉಪಮುಖ್ಯಮಂತ್ರಿ ಶಿಕ್ಷಣ ಸಚಿವ ಮನೀಶ್ ಸಿಸೋಡಿಯಾ ಹೇಳಿದರು. ದೆಹಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಆಮ್ ಆದ್ಮಿ ಪಕ್ಷ ಮುಂಬರುವ BBMP ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸ್ಪರ್ಧಿಸಲಿದ್ದು, ನಾವು ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡುವುದಿಲ್ಲ, ಕಾಯಕದ ಮೇಲೆ ರಾಜಕಾರಣ ಮಾಡುತ್ತೇವೆ ಎಂದು ದೆಹಲಿ ಉಪಮುಖ್ಯಮಂತ್ರಿ ಶಿಕ್ಷಣ ಸಚಿವ ಮನೀಶ್ ಸಿಸೋಡಿಯಾ ಹೇಳಿದರು. ಶಾಂತಿನಗರದ ಆಮ್ ಆದ್ಮಿ ಕ್ಲಿನಿಕ್ ವೀಕ್ಷಿಸಿದ ನಂತರ ಮಾಧ್ಯಮದವರೊಂದಿಗೆ ಸಂವಾದ ನಡೆಸಿದರು. ಬೆಂಗಳೂರಿನಲ್ಲಿ ಅಧಿಕಾರದಲ್ಲಿ ಇಲ್ಲದಿದ್ದರೂ ನಮ್ಮ ಸ್ವಯಂ ಸೇವಕರು ಸೇರಿ ಈ ಉಚಿತ ಕ್ಲಿನಿಕ್ ಪ್ರಾರಂಭಿಸಿದ್ದಾರೆ. BBMPಯಲ್ಲಿ ಅಧಿಕಾರಕ್ಕೆ ಬಂದರೆ ಪ್ರತಿ ವಾರ್ಡ್ಗೆ 3 ಕ್ಲಿನಿಕ್ ತೆರೆಯಲಾಗುವುದು ಎಂದು ಹೇಳಿದರು. ಬ್ರೇಕಿಂಗ್ ನ್ಯೂಸ್. ಹಾಲ್ಗಿ ಗ್ರಾಮದ ಕುಮಾರ್ ಭಜಂತ್ರಿ ಅವರು ಗ್ರಾಮ ಪಂಚಾಯತಿಯಿಂದ DC ಅವರಿಗೆ ಅಲೆದಾಡಿದರು. ಯಾರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ ಎಂದು ಹೇಳಿದರು. ಹಾವೇರಿ ತಾಲೂಕು ಹಾಲ್ಗಿ ಪಂಚಾಯಿತಿ ಹಾಲ್ಗಿ ಗ್ರಾಮದ ಕುಮಾರ್ ಭಜಂತ್ರಿ ಅವರು ಗ್ರಾಮ ಪಂಚಾಯತಿಯಿಂದ DC ಅವರಿಗೆ ಅಲೆದಾಡಿದರು. ಯಾರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅವರ ಕುಟುಂಬಕ್ಕೆ ಯಾರು ಸ್ಪಂದನೆ ಮಾಡಿಲ್ಲ. ಇಲ್ಲಿವರೆಗೆ ಅವರು ಅಂಗವಿಕಲರಿದ್ದಾರೆ. ಹೀಗಾಗಿ ಆ ಕುಟುಂಬಕ್ಕೆ ತುಂಬ ಅನ್ಯಾಯ ಆಗಿದೆ. ಇಲ್ಲಿವರೆಗೆ ಇದಕ್ಕೆಲ್ಲ ಕಾರಣ ಗ್ರಾಮ ಪಂಚಾಯಿತಿ PDO ಅವರೇ ಎಂದು ಹೇಳಿದರು. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ದಕ್ಷಿಣ ತಾಲೂಕು ಬೆಟ್ಟದಾಸನಪುರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕೋಲಿನಕುಂಟೆ, ಅರಕೇರಿ, ಜಂಬೂಸವಾರಿ, ಅಯ್ಯಪ್ಪನಗರ್ ಗ್ರಾಮ ಶಾಖೆಗಳ ಪದಾಧಿಕಾರಿಗಳು ಉದ್ಘಾಟನೆ ಮಾಡಲಾಯಿತು. ಭಾರತೀಯ ಪ್ರಜಾ ಸಂಘ ಭೀಮನಡೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಶಾಲೆಗೆ ಸೇರಿದ ನವೆಂಬರ್ 7ರಂದು ದಿನವಾಗಿರುವುದರಿಂದ ಬೆಟ್ಟದಾಸನಪುರ ಗ್ರಾಮ ಶಾಲೆ ಉದ್ಘಾಟನೆ. ರಾಜ್ಯ, ಜಿಲ್ಲಾ, ತಾಲೂಕು, ಹೋಬಳಿ ಮಟ್ಟದ ಸರ್ವ ಸದಸ್ಯರ ಆಯ್ಕೆ ಕಾರ್ಯಕ್ರಮ. ರಾಜ್ಯಾಧ್ಯಕ್ಷರಾದ ಜಯಪ್ರಕಾಶ್ ಹಾಗೂ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮೈಲ್ಸಂದ್ರ ಹಾಗೂ ಶಿವಣ್ಣ ಡಿ, ರಾಜ್ಯ ಖಜಾಂಚಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯ್ ರಾಜೇಂದ್ರ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ರಾಮಲಿಂಗರಾಜು ಹಾಗೂ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷರು ಯಲ್ಲಪ್ಪ, ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರಾದ MR ಪಿಳ್ಳಪ್ಪ ಹಾಗೂ ಬೆಂಗಳೂರು ಹೋಬಳಿ ಸಮಿತಿ ಅಧ್ಯಕ್ಷರಾದ M ಅನಂತನಾಗ್, ಬೆಂಗಳೂರು ದಕ್ಷಿಣ ತಾಲೂಕು ಬೆಟ್ಟದಾಸನಪುರ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕೋನನಕುಂಟೆ, ಅರಕೇರಿ, ಜಂಬೂಸವಾರಿ, ಅಯ್ಯಪ್ಪನಗರ್ ಗ್ರಾಮ ಶಾಲೆಗಳ ಪದಾಧಿಕಾರಿಗಳ ಉದ್ಘಾಟನೆ. ನಿಧಾನವಾಗಿ ಕುತ್ಕೊಂಬಿಡಿ ತಾಯ ನೀವು ಕುತ್ಕೊಳ್ಳಿ, ಗಾಡಿ ಕಳ್ಸೋಣ. ಕುತ್ಕೊಂಬಿಡಮ್ಮ, ಗಾಡಿ ಕಳ್ಸೋಣ. ಕುತ್ಕೊಳ್ಳಿ, ಗಾಡಿ ಕಳಿಸಿವಿ, ಕುತ್ಕೊಳ್ಳಿ. ಬಿದ್ದೋಗಿದ್ರೆ ಗಾಡಿ ಬರೋಕ್ಕೆ ಅಲ್ಲಲ್ಲ ಗಾಡಿ ಕರ್ಕೊಂಡು ಹೋಗ್ಲಿ ಅಂತ.
ಬ್ರೇಕಿಂಗ್ ನ್ಯೂಸ್. ಮೋದಿಕೇರ್ನಲ್ಲಿರೋದು 87 ವರ್ಷ ಹಳೆಯ 63,000 ಕೋಟಿ ವಾರ್ಷಿಕ ವ್ಯವಹಾರ ಇರುವ ಮೋದಿ ಗ್ರೂಪ್ ಆಫ್ ಕಂಪನೀಸ್ ಭಾರತದ ಬಲಿಷ್ಠ ಕಂಪನಿ ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗಳಲ್ಲಿ ಒಂದಾಗಿದೆ. ಮೋದಿ ಕೇರ್ನಲ್ಲಿ ಯಾವುದೇ ರೀತಿಯ ಮನಿ ಸರ್ಕ್ಯುಲೇಷನ್ ಇಲ್ಲ. 25 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತದೆ. ಯಾರೋ ಕಾಂಜಿ ಪಿಂಜಿ 2 ವರ್ಷದಲ್ಲಿ ದುಡ್ಡು ಮಾಡಿಕೊಳ್ಳೋ ಯೋಚನೆ ಮಾಡಿದ ಸ್ಕ್ಯಾಮ್ ಅಲ್ವೇ ಅಲ್ಲ. ಯಾವುದೇ ಟೂರಿಸಂ ಪ್ಯಾಕೇಜ್ ಇಲ್ಲ. ಪ್ಯಾಕೇಜ್ ಹೆಸರಲ್ಲಿ ನಡೆಸುವ ಅಥವಾ ಮುಂಗೈಗೆ ಸಿಹಿ ಮೆತ್ತಿ ತಿನ್ನಿ ಎನ್ನುವ ದಂಧೆ ಅಲ್ಲ. ಮೋದಿ ಕೇರ್ನ ಬ್ಯಾಕ್ಗ್ರೌಂಡ್ನಲ್ಲಿರೋದು 87 ವರ್ಷ ಹಳೆಯ 63,000 ಕೋಟಿ ವಾರ್ಷಿಕ ವ್ಯವಹಾರ ಇರುವ ಮೋದಿ ಗ್ರೂಪ್ ಆಫ್ ಕಂಪನೀಸ್ ಭಾರತದ ಬಲಿಷ್ಠ ಕಂಪನಿ ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗಳಲ್ಲಿ ಒಂದು. ನಿಮಗಿದು ತಿಳಿದಿರಲಿ. ಜೆರಾಕ್ಸ್ ಕಂಪನಿಯನ್ನು ಭಾರತಕ್ಕೆ ಪರಿಚಯಿಸಿದ ಮೋದಿ ಜೆರಾಕ್ಸ್ ಪ್ರಥಮ ಸಕ್ಕರೆ ಕಾರ್ಖಾನೆ, ಮೋದಿ ಶುಗರ್ಸ್ ಗುಣಮಟ್ಟದ ಆಧಾರಕ್ಕೆ ಹೆಸರಾದ ಮೋದಿ ಥ್ರೆಡ್ಸ್ ಪ್ರಥಮ ಮೊಬೈಲ್ ನೆಟ್ವರ್ಕ್ ಕಂಪನಿ, ಸ್ಲೈಸ್ ಟೆಲಿಕಾಂ ಪ್ರಥಮ ಸ್ಟೋರ್ಸ್ ಚಾನಲ್, ESPN ಸ್ಟೋರ್ಸ್ ಗುಣಮಟ್ಟಕ್ಕೆ ಹೆಸರಾದ ಮೋದಿ ಘಾಟ್ ಮತ್ತು ಭಾರತದ ಪ್ರಥಮ ನೆಟ್ವರ್ಕಿಂಗ್ ಕಂಪನಿ ಮೋದಿ ಕೇರ್. ಹೀಗೆ 27 ಕಂಪನಿಗಳ ಒಡೆಯ ಸಮೀರ್ ಮೋದಿ ಇದರ ಸ್ಥಾಪಕ. 28,000 ಉದ್ಯೋಗಿಗಳಿದ್ದಾರೆ. 25 ಲಕ್ಷಕ್ಕೂ ಮೀರಿ ಆಕ್ಟಿವ್ ಕನ್ಸಲ್ಟೆಂಟ್ ಗಳಿಸಿದ್ದಾರೆ. ಉಚಿತ ID ರಿಜಿಸ್ಟ್ರೇಷನ್, ಒಬ್ಬರಿಗೆ ಜೀವಮಾನ ಪರ್ಯಂತ ಒಂದೇ ID ಮತ್ತು 3 ತಲೆಮಾರುವವರೆಗೆ ಟ್ರಾನ್ಸ್ಫರ್ ಮಾಡಬಹುದು. ಬ್ರೇಕಿಂಗ್ ನ್ಯೂಸ್. ಕೃಷಿ ಸಚಿವರಾದ BC ಪಾಟೀಲ್ ಅಂತಿಮ ವರ್ಷದ ಕೃಷಿ ಪದವಿ ವಿದ್ಯಾರ್ಥಿಗಳ ಜೊತೆ ವಿಡಿಯೋ ಸಂವಾದ ನಡೆಸಿ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ರೈತರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಪ್ರಯುಕ್ತ ಧಾರವಾಡಕ್ಕೆ ಭೇಟಿ ನೀಡಿದ ಸಚಿವರು ಕುಲಪತಿ MB ಚಟ್ಟಿಯೋಡುಗೂಡಿ ವಿದ್ಯಾರ್ಥಿಗಳ ಜೊತೆ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡರು. ಅಂತಿಮ ಪದವಿ ವಿದ್ಯಾರ್ಥಿಗಳಿಗೆ ಕೊನೆಯ 6 ತಿಂಗಳು ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಂ ಪಠ್ಯೇತರ ಚಟುವಟಿಕೆ ಇದ್ದು, ಇದರಡಿ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಲ್ಲಿ ರೈತರೊಂದಿಗೆ ತಂಗಿ ಅಲ್ಲಿನ ರೈತ ಸಂಪರ್ಕ ಕೇಂದ್ರಗಳ ಜೊತೆ ಸೇರಿ ಗ್ರಾಮೀಣ ಭಾಗದ ರೈತರ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಹೊಸ ತಂತ್ರಜ್ಞಾನ, ಕೃಷಿ ಸಂಬಂಧಿತ ಮಾಹಿತಿ ವಿವರಗಳನ್ನು ಹಂಚಿಕೊಳ್ಳಬೇಕಿದೆ. ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಕೃಷಿ ಸಚಿವರು, ವಿದ್ಯಾರ್ಥಿಗಳು ಗ್ರಾಮೀಣ ರೈತರಿಗೆ ಮಣ್ಣಿನ ಆರೋಗ್ಯ ಕಾರ್ಡ್, ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಸಮಗ್ರ ಕೃಷಿಗೆ ಹೆಚ್ಚು ಒತ್ತು, ಸಾವಯವ ಕೃಷಿ ಹಾಗೂ ರೈತ ಬೆಳೆ ಸಮೀಕ್ಷೆ ಆ್ಯಪ್ ಬಗ್ಗೆ ಮಾಹಿತಿ ನೀಡಬೇಕೆಂದು ಹೇಳಿದರು. RDTV ವಾಹಿನಿಯಲ್ಲಿ ಈಗ ಒಂದು ಬ್ರೇಕ್. कृपनिधे सर्वसङ्कल्प सिद्धि प्रदायकाय अगणित गुणशील तत्त्व प्रदर्शकाय मध्वमता सिद्धान्त प्रवर्धनाय परमगुरु श्री गुरु राघवेन्द्राय नमः. ಉಚಿತ ಜ್ಯೋತಿಷ, ಶಾಶ್ವತ ಪರಿಹಾರ. ಶ್ರೀ ಗುರು ರಾಘವೇಂದ್ರ ಬೃಂದಾವನ ಜ್ಯೋತಿಷ ಸಿದ್ಧಿ ಸಾಧಕ ಪಂಡಿತ್ ವಿಷ್ಣು ಪ್ರಸಾದ್ ಗುರೂಜಿ ಇವರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಮಂತ್ರಾಲಯ ಪುಣ್ಯಕ್ಷೇತ್ರದಿಂದ ನೇರ ಪರಿಹಾರ. ಮಂತ್ರಾಲಯ ಹಾಗೂ ಕೇರಳದ ಪ್ರಖ್ಯಾತ ಜ್ಯೋತಿಷರು. ನಿಮ್ಮ ಸಮಸ್ಯೆಗಳಾದ ಸತಿಪತಿ ವಿರಸ, ಡೈವರ್ಸ್ ಪ್ರಾಬ್ಲಮ್, ಆರೋಗ್ಯ, ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಆಸ್ತಿ ವಿಚಾರದಲ್ಲಿ ತೊಂದರೆ, ಶತ್ರುಕಾಟ, ಮದುವೆ ಕಾರ್ಯದಲ್ಲಿ ತೊಂದರೆ, ಸಂತಾನ, ನಿಮ್ಮ ಸಮಸ್ಯೆಗಳನ್ನು ಬೇರೊಬ್ಬರ ಹತ್ತಿರ ಹೇಳಲಾಗದೆ ನೊಂದಿದ್ದರೆ ಹಾಗೂ ಧನವಶ, ಜನವಶ, ಶತ್ರುನಾಶ, ದುಃಖ, ಧನ ದಾರಿದ್ರ್ಯದಂತಹ ಇನ್ನೂ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡುತ್ತಾರೆ. ನಿಮ್ಮ ಸಮಸ್ಯೆ ಏನೇ ಇರಲಿ, ಕೇವಲ 3 ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನಿಮ್ಮ ನೋವನ್ನು ನಮ್ಮ ಹತ್ತಿರ ಹಂಚಿಕೊಳ್ಳಿ. ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಪರಿಹಾರದಲ್ಲಿ 100% ಚಾಲೆಂಜ್. ಬ್ರೇಕ್ನ ನಂತರ RDTV ವಾಹಿನಿಗೆ ಸ್ವಾಗತ.
ಸಂಪಾದಕ ಮಹೇಶ್ ಶರ್ಮಾರವರು. ನಮ್ಮ ಅರವಿಂದ್ ಟಿವಿ ವಾಹಿನಿ ನಮ್ಮ ನಡೆ ಅಭಿವೃದ್ಧಿ ಕಡೆ ಎಂಬ ವಿಶೇಷ ಕಾರ್ಯಕ್ರಮದಲ್ಲಿ ಮುದ್ದು ಮನಸ್ಸು ಮತ್ತು ಬಡವರು ಬೆಳೆಸಿದರೆ ನಾವು ಕೂಡ ಖಂಡಿತ ಬೆಳೆಯಬಹುದು ಎಂದು ತಮ್ಮ ಮನದಾದ ಮಾತು ಹೇಳಿದ್ದಾರೆ. ಮನುಷ್ಯನರಿಗೆ ಕೆಲವು ಜನಗಳು ಬುದ್ಧಿಜೀವಿಗಳು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಅವ್ರಿಗೆ ತೊಂದರೆ ಕೊಡ್ತಾರೆ. ಅವರು ಯಾರ ಜೊತೆ ಏನು ಅನ್ನಲ್ಲ, ತಮ್ಮ ಕೆಲಸ ತಾವೇ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ತಮ್ಮ ಕೆಲಸದ ಬಗ್ಗೆ ಅವರಿಗೆ ಇವತ್ತು ವ್ಯಾಪಾರ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಇನ್ನಿತರ ಏನೇ ಆಗಿರಲಿ ಅವರು ತಮ್ಮ ಕಾರ್ಯನಿರ್ವಹಿಸ್ತಾರೆ. ಕೆಲವೊಬ್ಬರು ಬುದ್ಧಿಜೀವಿಗಳು ಏನು ಮಾಡ್ತಾರೆ ಅಂದರೆ ಅವರಿಗೆ ಸುಮ್ಮನೆ ತೊಂದರೆ ಕೊಡೋದು, ಮತ್ತು ಅವರು ಸುಮ್ಮನೆ ಅವ್ರ ಪಾಡಿಗೆ ಅವರು ರಸ್ತೆಯಲ್ಲಾಗಲಿ ಎಲ್ಲೋ ಇನ್ನಿತರ ನಡ್ಕೊಂಡು ಹೊರಟಿರ್ತಾರೆ. ಹಿಂದೆ ಅವ್ರು ನೋಡಿ ನಗೋದು, ಟಿಂಗಲ್ ಮಾಡೋದು, ಅವ್ರು ನೋಡಿ ಏನಾದರೂ ಹಿಂದ್ಗಡೆ ನಿಂತು ಅವ್ರಿಗೆ ಏನಾದರೂ ಟಿಂಗಲ್ ಮಾಡೋದು, ನಗೋದು, ಆಮೇಲೆ ಇನ್ನಿತರ ಸಮಸ್ಯೆ ಅವ್ರಿಗೆ ತೊಂದರೆ ಕೊಡೋದು, ಅವ್ರನ್ನ ಹಿಂದ್ಗಡೆ ಮುಂದೆ ಹೋಗ್ತಾ ಇರ್ತಾರೆ, ಹಿಂದ್ಗಡೆ ಬಂದು ಬಡ್ದಂಗೆ ಮಾಡೋದು, ಈ ಥರ ಸಮಸ್ಯೆ ಮಾಡ್ತಾರೆ. ಮುಗ್ಧ ಮನುಷ್ಯನಿಗೆ ಈ ಥರ ಮಾಡ್ತಾರೆ. ಈಗ ಒಬ್ಬ ಪತ್ರಕರ್ತನಾಗಿ ಹಾಗೂ ವರದಿಗಾರನಾಗಿ ತನ್ನದೇ ಆದಂಥ ಹೆಸರನ್ನು ಬಿಂಬಿಸ್ತಾ ಇರ್ತಾನೆ, ತನ್ನದೇ ಆದಂಥ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇರ್ತಾನೆ. ಅವ್ನು ನೋಡಿ ನಗೋದು, ಅವನಿಗೆ ಟಿಂಗಲ್ ಮಾಡೋದು, ಇನ್ನಿತರ ತಪ್ಪು ಯಾರು ಮಾಡಲ್ಲ ಹೇಳಿ? ಜಗತ್ತಿನಲ್ಲಿ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ಅದನ್ನು ತಾವು ಕೂಡ ನಾನು ಶ್ರೇಷ್ಠ ಎಂದು ಬಿಂಬಿಸ್ತಾರೆ ಬುದ್ಧಿಜೀವಿಗಳು. ನೀವು ಎಷ್ಟೇ ಕಷ್ಟ ಕೊಟ್ಟರು ನಾವು ಯಶಸ್ಸನ್ನು ಅವನ ದಾರಿ ಇದ್ದರೆ ಖಂಡಿತ ಅವನು ಯಶಸ್ಸನ್ನು ಗುರಿ ಮುಟ್ತಾನೆ. ನೀವು ಅವನಿಗೆ ಟಿಂಗಲ್ ಮಾಡೋದ್ರಿಂದ, ಅವನಿಗೆ ಸಮಸ್ಯೆ ಮಾಡೋದ್ರಿಂದ, ಇನ್ನಿತರ ತೊಂದರೆ ಕೊಡೋದ್ರಿಂದ ಅವನು ಏನು ಮಾಡ್ತಾನೆ ಅಂದರೆ ತಾನು ಏನು ಮಾಡಲ್ಲ, ತನ್ನದೇ ಆದಂಥ ಕಾರ್ಯ ನಿರ್ವಹಿಸ್ತಾ ಇರ್ತಾನೆ. ಆವಾಗ ಅವನೇನು ಮಾಡ್ತಾನೆ, ತನ್ನ ಕಾರ್ಯವನ್ನು ತನ್ನ ಪ್ರಾಮಾಣಿಕತೆಯಿಂದ ನಿಷ್ಠತೆಯಿಂದ ಕಾರ್ಯನಿರ್ವಹಿಸುವಾಗ ನೀವು ಅವನಿಗೆ ಒಳ್ಳೆಯದನ್ನು ಮಾಡಿದಂಗೆ. ನೀವು ಎಷ್ಟು ಅವನಿಗೆ ಹಿಂಸೆ ಕೊಡ್ತೀರೋ ಅವನಿಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ನಾನು ಹೇಳೋದೇನೆಂದರೆ, ನೀವು ಈ ಮುಗ್ಧ ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡಿ. ಅವನು ಏನಾದರೂ ನಿಮಗೆ ತಪ್ಪು ಮಾಡ್ತಿದ್ದ, ಅವನ ಮುಂದೆ ಏನಾದರೂ ಕಾಣ್ತಿದ್ರೆ ತಿದ್ದಿ ಹೇಳಿ, ತಿಳಿಸಿ ಅವನಿಗೆ ಒಳ್ಳೆಯದು. ನೋಡಪ್ಪ, ನೀನು ಈ ಥರ ತಪ್ಪು ಮಾಡ್ತಾ ಇದೆಯಾ, ತಿದ್ಕೊಂಡು ಹೋಗು, ಚೆನ್ನಾಗಿ ಹೋಗು, ನಿನ್ನ ಭವಿಷ್ಯ ನೀನು ಬದಲಾಯಿಸ್ಕೊ ಅಂತ ಹೇಳಬೇಕು. ಅದನ್ನು ಬಿಟ್ಟು ಮತ್ತೊಬ್ಬರಿಗೆ ಹಿಂಸೆ ಕೊಡೋದು, ಅವರನ್ನು ಟಿಂಗಲಾಗಿ ಮಾತಾಡೋದು, ನಗೋದು, ಇನ್ನಿತರ ಏನೇ ಸಮಸ್ಯೆಗಳನ್ನು ಕೊಡಬಾರ್ದು. ಮುಗ್ಧ ಮನುಷ್ಯರಿಗೆ ಒಳ್ಳೆಯದಾಗಲಿ, ನಮ್ಮೆಲ್ಲರ ಆಸೆ. ಮುಗ್ಧ ಮನುಷ್ಯರಿಗೆ ಜಯ ಗಳಿಸಲಿ, ಯಶಸ್ವಿ ಅವ್ರದ್ದಾಗಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಬ್ರೇಕಿಂಗ್ ನ್ಯೂಸ್. ಶ್ರೀ ಜಗದೀಶ್ ಶೆಟ್ಟರ್ ಅವರು ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಕ್ರಮಗಳ ಬಗ್ಗೆ ತಯಾರಿಸಲಾಗಿರುವ ರೆಸಿಲೆಂಟ್ ಕರ್ನಾಟಕ ಎನ್ನುವ ವಿಡಿಯೋವನ್ನು ಬಿಡುಗಡೆಗೊಳಿಸಿದರು. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಶ್ರೀ ಜಗದೀಶ್ ಶೆಟ್ಟರ್ ಅವರು ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಹಾಗೂ ಬಂಡವಾಳ ಆಕರ್ಷಣೆಗೆ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ತಯಾರಿಸಲಾಗಿರುವ ರೆಸಿಲೆಂಟ್ ಕರ್ನಾಟಕ ಎನ್ನುವ ವಿಡಿಯೋವನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ರೀ ಗೌರವ್ ಗುಪ್ತಾ, ಕೈಗಾರಿಕಾ ಅಭಿವೃದ್ಧಿ ಆಯುಕ್ತೆ ಶ್ರೀಮತಿ ಗುಂಜನ್ ಕೃಷ್ಣ, ಉದ್ಯೋಗ ಮಿತ್ರ ವ್ಯವಸ್ಥಾಪಕ ನಿರ್ದೇಶಕ HM ರೇವನ್ಗೌಡ್, FKCCI ಅಧ್ಯಕ್ಷ ಪ್ಯಾರಿಕಲ್ M ಸುಂದರ್, ಕಾಸಿಯಾ ಅಧ್ಯಕ್ಷ ಅರಸಪ್ಪ ಭಾಗವಹಿಸಿದರು. ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಅವರಿಂದ ರೆಸಿಲಿಯಂಟ್ ಕರ್ನಾಟಕ ಚಿತ್ರ ಬಿಡುಗಡೆ, ಲಾಕ್ಡೌನ್ ವೇಳೆ ಉತ್ಪಾದನೆಗೆ ತೊಡಕಾಗದಂತೆ ಕೈಗೊಂಡ ಕ್ರಮಗಳ ಕುರಿತು ಬೆಂಗಳೂರು ನವೆಂಬರ್ 11 ರಾಷ್ಟ್ರವ್ಯಾಪಿ ಲಾಕ್ಡೌನ್ ಘೋಷಣೆ ಆಗಿದ್ದ ಸಂದರ್ಭದಲ್ಲಿ ಕೈಗಾರಿಕಾ ಚಟುವಟಿಕೆಗಳ ಸುಗಮ ಕಾರ್ಯಾಚರಣೆಗೆ ರಾಜ್ಯ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ರೆಸಿಲೆಂಟ್ ಕರ್ನಾಟಕವನ್ನು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಜಗದೀಶ್ ಶೆಟ್ಟರ್ ಬುಧವಾರ ಬ್ರೇಕಿಂಗ್ ನ್ಯೂಸ್. ನಿಪ್ಪಾಣಿ ಸುಳ್ಗಾಂವ್ ಗ್ರಾಮದಲ್ಲಿ ಕುಡಿಯುವ ನೀರು ಸರಬರಾಜು ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1 ಲಕ್ಷ ಲೀಟರ್ ನೀರಿನ ಸಂಗ್ರಹಣೆಯ ಸಾಮರ್ಥ್ಯವಿರುವ ಶಶಿಕಲಾ ಜಲ್ಲೇಜಿ ಅವರು ಉದ್ಘಾಟಿಸಿದರು.
ನಿಪ್ಪಾಣಿ ಮತಕ್ಷೇತ್ರದ ಸುಳಗಾಂವ್ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯಿಂದ ಮಂಜೂರಾದ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ 1 ಲಕ್ಷ ಲೀಟರ್ ನೀರಿನ ಸಂಗ್ರಹಣೆಯ ಸಾಮರ್ಥ್ಯವಿರುವ ಮೇಲ್ಮಟ್ಟದ ಜಲ ಸಂಗ್ರಹಾಲಯವನ್ನು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿ ಅವರು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಗ್ರಾಮದ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಒದಗಿಸುವುದು ನಮ್ಮ ಸರ್ಕಾರದ ಆದ್ಯತೆಯಾಗಿದೆ. ಕ್ಷೇತ್ರದ ಪ್ರಜೆಗಳ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರು ಲಭ್ಯವಾಗಬೇಕು ಎಂಬುದು ನನ್ನ ಗುರಿಯಾಗಿದೆ. ಹೀಗಾಗಿ ಈ ಯೋಜನೆಯನ್ನು ಎಲ್ಲರೂ ಸದ್ಬಳಕೆ ಮಾಡಿಕೊಂಡು ಜಲ ಸಂರಕ್ಷಣೆ ಮಾಡಿ ಎಂದು ನುಡಿದರು. ಈ ಸಂದರ್ಭದಲ್ಲಿ ಊರಿನ ಗಣ್ಯರು, ಪಕ್ಷದ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ರೇಕಿಂಗ್ ನ್ಯೂಸ್. ನಿಪ್ಪಾಣಿ ಮತಕ್ಷೇತ್ರದ ಮತ್ತಿವಡಿ ಗ್ರಾಮದಲ್ಲಿ ಕುಡಿಯುವ ನೀರು ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1 ಲಕ್ಷ ಲೀಟರ್ ನೀರಿನ ಸಂಗ್ರಹಣೆ ಸಾಮರ್ಥ್ಯವಿರುವ ಶಶಿಕಲಾ ಜೊಲ್ಲೆಜಿ ಅವರು ಉದ್ಘಾಟಿಸಿದರು. ನಿಪ್ಪಾಣಿ ಮತಕ್ಷೇತ್ರದ ಮತ್ತಿವಡಿ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯಿಂದ ಮಂಜೂರಾದ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ 1 ಲಕ್ಷ ಲೀಟರ್ ನೀರಿನ ಸಂಗ್ರಹಣೆಯ ಸಾಮರ್ಥ್ಯವಿರುವ ಮೇಲ್ಮಟ್ಟದ ಜಲ ಸಂಗ್ರಹಾಲಯವನ್ನು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿ ಅವರು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇದಕ್ಕೂ ಮೊದಲು ಗ್ರಾಮದ ಲಕ್ಷ್ಮೀ ನರಸಿಂಹ ಮಂದಿರಕ್ಕೆ ಭೇಟಿ ನೀಡಿ ಶ್ರೀದೇವರಿಗೆ ಪೂಜೆ ಸಲ್ಲಿಸಿದರು. ನಂತರ ಗ್ರಾಮಸ್ಥರು ಪ್ರೀತಿ ಅಭಿಮಾನದಿಂದ ನೀಡಿದ ಸತ್ಕಾರವನ್ನು ಸ್ವೀಕರಿಸಿದರು. ಬ್ರೇಕಿಂಗ್ ನ್ಯೂಸ್. ನಿಪ್ಪಾಣಿ ಮತಕ್ಷೇತ್ರದ ಆಡಿ ಗ್ರಾಮದಲ್ಲಿ ಪ್ರಜಾಬಂಧುಗಳಿಗಾಗಿ ಶುದ್ಧ ಕುಡಿಯುವ ನೀರಿನ ಜಲ ಸಂಗ್ರಹಾಲಯ ಉದ್ಘಾಟನೆ ಮಾಡಲಾಯಿತು. ನಿಪ್ಪಾಣಿ ಮತಕ್ಷೇತ್ರದ ಆಡಿ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯಿಂದ ಮಂಜೂರಾದ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ 1 ಲಕ್ಷ ಲೀಟರ್ ನೀರಿನ ಸಂಗ್ರಹಣೆಯ ಸಾಮರ್ಥ್ಯವಿರುವ ಮೇಲ್ಮಟ್ಟದ ಜಲ ಸಂಗ್ರಹಾಲಯವನ್ನು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿ ಅವರು ಉದ್ಘಾಟಿಸಿ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರತಿಯೊಬ್ಬ ಪ್ರಜೆಗೂ ಶುದ್ಧ ಕುಡಿಯುವ ನೀರು ಹಾಗೂ ರಾಜ್ಯವನ್ನು ಜಲ ಸುಭದ್ರ ಮಾಡುವತ್ತ ನಮ್ಮ ಸರ್ಕಾರ ಹೆಜ್ಜೆಯಿಡುತ್ತದೆ. ಬ್ರೇಕಿಂಗ್ ನ್ಯೂಸ್. ಬಳ್ಳಿಗಿರಿ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಸ್ಥಗಿತಗೊಂಡಿದ್ದು ಅಧಿಕಾರಿಗಳು ಕೂಡಲೇ ಮರುಚಾಲನೆ ನೀಡಬೇಕೆಂದು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಆಗ್ರಹಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬಳ್ಳಿಗಿರಿ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಸ್ಥಗಿತಗೊಂಡಿದ್ದು ಸುಮಾರು 1 ವರ್ಷ ಕಾಮಗಾರಿ ಸ್ಥಗಿತಗೊಂಡಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕಾಮಗಾರಿಯನ್ನು ಮರುಚಾಲನೆ ನೀಡಬೇಕೆಂದು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಆಗ್ರಹಿಸುತ್ತಿದ್ದೇವೆ. ಒಂದು ವೇಳೆ ಕಾಮಗಾರಿಗಳು ಚಾಲನೆ ನೀಡದಿದ್ದಲ್ಲಿ ಜಯ ಕರ್ನಾಟಕ ವತಿಯಿಂದ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ. ಈ ಸಂದರ್ಭದಲ್ಲಿ ಅಡ್ವೀಶ್ ಬಡಿಗೇರ್ ಮಾತನಾಡಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳ್ಳಿಗೆರೆ ಇದು ಕೆಲಸ ಸ್ಥಗಿತವಾಗಿ 1 ವರ್ಷವಾಯಿತು. ಇವಾಗ ಕನಿಷ್ಠ 1 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಇದು ಮೇಲುಗಡೆ ಪತ್ರಾಸ ಇವೆಲ್ಲ ಬಿದ್ದು ಏನಾಗಿದೆ, ಇವಾಗ ಯಾವುದೇ ತಾಲೂಕು ಪಂಚಾಯತಿ ಆಗಲಿ ಮತ್ತು ಜಿಲ್ಲಾ ಪಂಚಾಯತಿ ಆಗಲಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಆಗಲಿ ಯಾವುದೂ ಆಗಲಿ ಇದು ಕ್ರಮ ಕೈಗೊಂಡಿಲ್ಲ. ಮತ್ತು ಅದು ನೋಡಿದ್ರೆ ಇವಾಗ ಅದೇ ಥರ ಸೇಮ್ ಯಾವುದೂ ಒಂದು ಇಂಪ್ರೂವ್ ಆಗಿಲ್ಲ. ಬಟ್ ಅದು ಇವಾಗ ಮುಂದಿನ ದಿನಮಾನಗಳಲ್ಲಿ ಕೆಲವೇ ದಿನಗಳಲ್ಲಿ ಅದು ಎಲ್ಲರೂ ಜಿಲ್ಲಾ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ನಮ್ಮ ಗ್ರಾಮ ಪಂಚಾಯತಿ ಆಗಲಿ ಯಾರೂ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಕೆಲವೇ ದಿನಗಳಲ್ಲಿ ನಾವು ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ
ನಾವು ಮುಂದಿನ ಕೈಗೂಡಲ ಮುಂದೆ ಏನಾಗುತ್ತೆ ಅದು ನಾವೆಲ್ಲ ನೋಡಿ ಜೈ ಕರ್ನಾಟಕ ಸಂಘಟನೆಯಿಂದ ಉಗ್ರವಾದ ಹೋರಾಟವನ್ನು ನಾವು ಮಾಡತಕ್ಕದ್ದು ಮಾಡ್ತೀವಿ. ಯಾಕಂದರೆ ಇದು ಒಂದು 15 ದಿನದ ಒಳಗಡೆ ಅದು ಇಂಪ್ರೂವ್ ಆಗಬೇಕು, ಕೆಲಸ ಸ್ಟಾರ್ಟ್ ಆಗಿ ಮುಗಿಬೇಕು. ಅದು ಇಲ್ಲದಿದ್ದರೆ ಜೈ ಕರ್ನಾಟಕ ಹೋರಾಟದಿಂದ ನಾವು ಉಗ್ರವಾದ ಹೋರಾಟನ ಮಾಡ್ತೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿ ಜಿಲ್ಲೆ ಸಡಂ ತಾಲೂಕಿನ ನಾಡೇಪಲ್ಲಿ ಗ್ರಾಮದಿಂದ ನಾಡೇಪಲ್ಲಿ ತಾಂಡಕ್ಕೆ ಹೋಗುವ ದಾರಿ ಪೂರಾ ಹದಗೆಟ್ಟು ಹೋಗಿದೆ. ಕಲಬುರಗಿ ಜಿಲ್ಲೆ ಸಡಂ ತಾಲೂಕಿನ ನಾಡೇಪಲ್ಲಿ ಗ್ರಾಮದ ಕೆರೆಯ ಗಡಿ ಹೊಡೆದು ಹೋಗುವ ಸ್ಥಿತಿ ಬಂದಿದೆ. ಸುಳಗಾಂ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು. ಆಮ್ ಆದ್ಮಿ ಪಕ್ಷ ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕನ್ನಡಿಗರಿಗಾಗಿ ಹೊಸ ಸುದ್ದಿಗಳಿಗಾಗಿ ವಿಷಯ ನಿಮ್ಮದು, ಸುದ್ದಿ ನಮ್ಮದು. ವೀಕ್ಷಿಸಿ ಅವಿನ್ ವಾಹಿನಿ. ವಂದನೆಗಳು.